ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದಾರೆ. ಧ್ವಜಾರೋಹಣ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರು ದೈಹಿಕ ಶಿಕ್ಷಕರು ಆಹ್ವಾನಿಸಬೇಕಂತ ಕೇಳ್ಕೊಳ್ತೀನಿ. ಸೌದ ಮಾಸ್ಟರ್ ಆಹ್ವಾನಿಸ್ತಾ ಇದ್ದಾರೆ. ಮೂರನೇದಾಗಿ ಈ ದಿನದ ಕನ್ನಡ ಜಾನಪದ ಪರಿಷತ್ತಿನ ರಾಷ್ಟ್ರೀಯ ಶಿರೋತ್ಕಾರ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೆ ಜಾಯೇ ತವ ಶುಭ ಆಶೀಷ ಮಾಗೆ ಗಾಯೇ. ಜಾನಪದ ಬಾಲಾಜಿರವರು ನಡೆಸಿಕೊಡ್ತಾ ಇದ್ದಾರೆ. ಕನ್ನಡ ಧ್ವಜ ಅರಳಿದೆ. ಧ್ವಜ ಅರಳಿದೆ. ಕೈ ಮಾಡಿ ಇವತ್ತು ಪರ್ಟಿಕ್ಯುಲರ್ ನಮಗೆ ಎರಡು ಇಂಪಾರ್ಟೆಂಟ್ ಘಟನೆಗಳು ನಡೀತಾ ಇದೆ ಇವತ್ತು. ಒಂದು, ಜಿಲ್ಲೆಯಲ್ಲೇ ಪ್ರಥಮ ಕನ್ನಡ ಮಹಿಳಾ ಜಾನಪದ ಸಮ್ಮೇಳನ ನಡೀತಾ ಇದೆ, ಅಜ್ಜಂಪುರದಲ್ಲಿ ನಡೀತಾ ಇದೆ. ಎರಡನೇದು ನಮಗೆಲ್ಲ ಗೊತ್ತಿದೆ SIR ಪ್ರಕ್ರಿಯೆ, ಅದು ಕೂಡ ಇವತ್ತಿಂದ ಚಾಲನೆಗೊಳ್ತಾ ಇದೆ. ಇವತ್ತು ಪ್ರಥಮ ಕನ್ನಡ ಮಹಿಳಾ ಜಾನಪದ ಸಮ್ಮೇಳನ ಏನು ಅಜ್ಜಂಪುರದಲ್ಲಿ ನಡೀತಾ ಇದೆ, ಇದರ ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ವಿಶಾಲಕ್ಷ್ಮಿ ಮೇಡಮ್ ಅವರು, ಕವಿತಾ ಮೇಡಮ್ ಅವರು, ಹಾಗೆ ಅವರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಎಲ್ಲ ನಮ್ಮ ಜಾನಪದ ಮನಸ್ಸುಗಳಿಗೆ ಹಾಗೆ ಸುರೇಶ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಭಾಳ ಅಚ್ಚುಕಟ್ಟಾಗಿ ಇವತ್ತು ಈ ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ದಾರೆ. ಇವತ್ತು ರಾಜಕೀಯ ಕಾರ್ಯಕ್ರಮಗಳನ್ನ ಹೊರತುಪಡಿಸಿ ಬೇರೆ ಒಂದು ಕಾರ್ಯಕ್ರಮಗಳು ಮಾಡಬೇಕು ಅಂದರೆ ಭಾಳ ಕಷ್ಟದ ಕೆಲಸ. ಅದನ್ನೆಲ್ಲದನ್ನು ಕೂಡ ಮೀರಿ ಭಾಳ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದ್ದಾರೆ. ವಿಶಾಲಕ್ಷ್ಮಿ ಮೇಡಮ್ ಅವರು ಒಂದು 3 ಬಾರಿ ನಮ್ಮನ್ನು ಕರೆದು ಇಲ್ಲಿ 3 ಕಾರ್ಯಕ್ರಮಗಳು ಮಾಡಿದರು. ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ ನಾನು ಎಲ್ಲ ಸಂದರ್ಭದಲ್ಲೂ ಕೂಡ ಬೆಂಗಳೂರು ಹೈಕೋರ್ಟಲ್ಲಿ ಇದ್ದೆ. ಕಾರ್ಯಕ್ರಮದ ರೂಪುರೇಷೆಗಳನ್ನ ಆರ್ಗನೈಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಖುದ್ದಾಗಿ ಹಾಜರಾಗಿ ಇರೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ಒಂದು ವಿಷಯವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ಸಂಪೂರ್ಣ ಯಶಸ್ಸಾಗಲಿ. ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ, ಇವತ್ತು ಪೂರ ಮಾತೇ ಇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮನ್ನು ಆಹ್ವಾನಿಸಿ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ಮತ್ತೊಮ್ಮೆ ಕಾರ್ಯಕ್ರಮ ಅತ್ಯಂತ ಯಶಸ್ಸಾಗಲಿ. ಜಾನಪದ ಅಂದರೆ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಆದರೆ ಇವತ್ತಿನ ಗ್ಲೋಬಲೈಸೇಷನಲ್ಲಿ ನಾವೆಲ್ಲ ಒಂದು ಕಡೆ ನಾವೆಲ್ಲ ಓಡ್ತಾ ಇದ್ದೀವಿ. ಅದಾಗಬಾರ್ದು. ಜಾನಪದ ಅಂದರೆ 1000 ವರ್ಷಗಳ ಉಸಿರನ್ನ ಉಳಿಸ್ತಕ್ಕಂಥ ಕೆಲಸ ಇವತ್ತು ತಾವುಗಳೆಲ್ಲ ಮಾಡ್ತಾ ಇದ್ದೀರಾ. ತಾವೆಲ್ಲರೂ ಕೂಡ ತಹಸೀಲ್ದಾರ್ ಇರ್ತಕ್ಕಂಥ ವಿನಾಯಕ್ ಸಾಗರ್ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಮ್ಮ ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕದ ಪರವಾಗಿ, ಅಜ್ಜಂಪುರದ ಸಮಗ್ರ ಜನತೆಯ ಪರವಾಗಿ, ನಮ್ಮ ಎಲ್ಲ ಕಲಾವಿದರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.